Hello dear students, today start the class 5th standard mathematics class. Fifth standard subject mathematics. Today start the class mathematics class. Start the lesson unit 3. Unit name is subtraction. 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 ये subtraction ಅಂದ್ರೆ ವ್ಯವಕಲನ. Subtraction ಅಂದ್ರೆ ವ್ಯವಕಲನ. Subtraction symbol minus. ಏನು subtraction symbol minus, addition symbol plus. ನಾವು ಈ ಸಿಂಬಲ್ ಬರ್ತಿದ್ದಂಗೆ ಏನು ಮಾಡ್ತೀವಿ, ಇದು ಸಬ್ಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ತಿಳ್ಕೊತೀವಿ. ಓಕೆ, ಏನು ಸಬ್ಟ್ರಾಕ್ಷನ್ ಅಂದರೆ ನಂಬರ್ಸ್ಗಳು 5 ಡಿಜಿಟ್ ನಂಬರ್ಸ್ಗಳನ್ನ ನೀವು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿತೌಟ್ ಬಾರೋಯಿಂಗ್, ನಾವು ಸಾಲ ತೆಗೆದುಕೊಳ್ದಂಗೆ ನಾವು ಸಬ್ಟ್ರಾಕ್ಷನ್ ಮಾಡ್ಬೋದು. ಅದೇ ರೀತಿ ಸಾಲ ತೆಗೆದುಕೊಂಡು ಕೂಡ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಕೆಲವು ಪ್ರಾಬ್ಲಮ್ಸ್ಗಳು ಕೊಟ್ಟಿದ್ದಾರೆ, ಆ ಪ್ರಾಬ್ಲಮ್ಸ್ಗಳನ್ನ ಸಬ್ಟ್ರಾಕ್ಷನ್ ಬೇಸ್ ಮೇಲೆ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಇಷ್ಟು ನಿಮ್ಮ ಸಬ್ಟ್ರಾಕ್ಷನ್ ಇದರಲ್ಲಿ ಇದೆ. ಇಲ್ಲಿ ಸಬ್ಟ್ರಾಕ್ಟ್ 4 ಡಿಜಿಟ್ ನಂಬರ್ಸು ಇದೆ, 5 ಡಿಜಿಟ್ ನಂಬರ್ಸು ಇದೆ. 4 ಡಿಜಿಟ್ ನಂಬರ್ಸಿಂದ ಮತ್ತು 5 ಡಿಜಿಟ್ ನಂಬರ್ಸಿಂದನೂ ನೀವು ಸಬ್ಟ್ರಾಕ್ಷನ್ ಮಾಡೋವಂಥದ್ದು ಇಲ್ಲಿದೆ. ನಿಮಗೆ 5 ಡಿಜಿಟ್ ನಂಬರ್ಸ್ ಕೊಟ್ಟಿದ್ದಾರೆ ಅಲ್ವಾ, ನೀವು 5th ಸ್ಟ್ಯಾಂಡರ್ಡಿಂದ. ಓಕೆ, ಇಲ್ಲಿ ಯಾವ ರೀತಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. 4528 minus 3214. ದಿಸ್ ಇಸ್ 4 ಡಿಜಿಟ್ ನಂಬರ್ಸ್. ಏನು ಮಾಡಬೇಕಾಗಿದೆ, ಇವೆರಡರ ಡಿಫ್ರೆನ್ಸ್. ನಾವಲ್ಲಿ ಅಡಿಷನಲ್ ಏನು ಮಾಡ್ತಿದ್ವಿ, ಆ್ಯಡ್ ಮಾಡಿದಾಗ ನಮಗೆ ಸಮ್ ಮೊತ್ತ ಸಿಕ್ತಿತ್ತು. ಇಲ್ಲಿ ಏನು ಮಾಡ್ತೀವಿ, ನಾವಿಲ್ಲಿ ಇವೆರಡರ ಡಿಫ್ರೆನ್ಸನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಇಲ್ಲಿ 4528 minus 3214. ಈಗ ಏನು ಮಾಡಬೇಕಾಗಿದೆ, ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ಸಬ್ಟ್ರಾಕ್ಟ್ ಮಾಡಿ 8 minus 4, 8 minus 4, 8ರಿಂದ 4ನ್ನು ಕಳಿಬೇಕಾಗಿದೆ. ನೋಡಿ, ಈಗ ಎಷ್ಟಿದೆ, 8 ಫಿಂಗರ್ಸ್ ಇದೆ ಅಲ್ವಾ, 8ರಲ್ಲಿ ಎಷ್ಟು ಮಾಡಬೇಕಾಗಿದೆ, 4ನ ಕಳಿಬೇಕಾಗಿದೆ. 1 2 3 4. ಇನ್ನೆಷ್ಟು ಉಳಿಯುತ್ತೆ, ಎಷ್ಟು ಉಳಿಯುತ್ತೆ, 4. ಹಾಗಾದರೆ ಇಲ್ಲಿ ಎಷ್ಟು ಬರಬೇಕಾಗುತ್ತೆ, 4. ಅದೇ ರೀತಿಲಿ 2 minus 1, 2 minus 1. ಇಲ್ಲಿ 2 ಇದೆ, ಅದರಲ್ಲಿ 1 ಲೆಸ್ ಮಾಡಿದ್ರೆ ಇನ್ನೆಷ್ಟು ಉಳಿಯುತ್ತೆ, 1. ನೆಕ್ಸ್ಟ್ ಒನ್ 5 minus 2, 5 minus 2, 1 2. ಇನ್ನೆಷ್ಟು ಉಳಿಯುತ್ತೆ, 3. ಅದೇ ರೀತಿ 4 minus 3, 4 minus 3. 4ರಲ್ಲಿ 3 ಲೆಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, 1 2 3. ಲೆಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೋ, 1. ಹಾಗಾದರೆ ಡಿಫ್ರೆನ್ಸ್ ಎಷ್ಟಿದೆ, 4528 minus 3218. ಡಿಫ್ರೆನ್ಸ್ 1314. 1314. ದಿಸ್ ಇಸ್ ದ ಡಿಫ್ರೆನ್ಸ್, ಇವೆರಡರ ಡಿಫ್ರೆನ್ಸ್. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಸಬ್ಟ್ರಾಕ್ಟ್ 26,000
235 from 39,637. ನೋಡಿ ಇಲ್ಲಿ ಸಬ್ಟ್ರಾಕ್ಟ್ ಅಂದರೆ ಕಳೆಯೋದು. ಏನನ್ನ 26,235 ಫ್ರಮ್ 39,637. 39,637 ಇಂದ 26,235 ನ ಸಬ್ಟ್ರಾಕ್ಟ್ ಮಾಡಿ. ಇಲ್ಲಿ ಫ್ರಮ್ ಅಂತ ಕೊಟ್ಟಿದ್ದಾರೆ, ಅಂಡ್ ಅಂತ ಕೊಟ್ಟಿಲ್ಲ. ಇದರಿಂದ ಇದನ್ನ ಮಾಡಿ ಅಂತ ಹೇಳಿಲ್ಲ. 39 ಇಂದ 26,000 ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ಹಾಗಾದ್ರೆ ಯಾವುದನ್ನು ಫಸ್ಟ್ ಬರ್ಕೊಬೇಕು ನಾವು? 39,637 ಮೈನಸ್ 26,235 ಇದನ್ನ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ಸಬ್ಟ್ರಾಕ್ಟ್ ಮಾಡೋದು ನಮ್ಗೆ ಏನು ಸಿಗುತ್ತೆ? ಡಿಫ್ರೆನ್ಸ್ ಸಿಗುತ್ತೆ. ನೋಡಿಲಿ 7 minus 5 7 minus 5 7 minus 5 1 2 3 4 5 ಎಷ್ಟು ಉಳಿಯುತ್ತೆ? 2. ಓಕೆ, ಅದೇ ರೀತಿ 3 minus 3 ಇಲ್ಲಿ 3 ಇದೆ, minus 3 1 2 3 ಏನಾಯಿತು? 0, ಏನು ಇಲ್ದಂಗೆ ಆಯಿತು. ಅದೇ ರೀತಿ 6 minus 2 6 minus 2 1 2 ಹಾಗಾದ್ರೆ ಎಷ್ಟು ಉಳಿಯುತ್ತೆ? 4. ಅದೇ ರೀತಿ 9 minus 6 9 minus 6 ಇಲ್ಲಿ 9 ಇದೆ, ಮೈನಸ್ 6 ಕಳಿಬೇಕಾಗಿದೆ. ಇಲ್ಲಿ 5 6 ಆಯ್ತಲ್ವಾ? ಇನ್ನೆಷ್ಟು ಉಳಿಯುತ್ತೆ? 3. ನೆಕ್ಸ್ಟ್ ಒನ್ 3 minus 2 3 minus 2 1 2 ಎಷ್ಟು ಉಳಿಯಿತು? 1. ದಿಸ್ ಈಸ್ ದ ಡಿಫ್ರೆನ್ಸ್. ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಯಾವುದನ್ನ 39,637 ಆ್ಯಂಡ್ 26,235 ನ ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ ಡಿಫ್ರೆನ್ಸು? 13,402. ದಿಸ್ ಈಸ್ ದ ಡಿಫರೆನ್ಸ್. ಡಿಫರೆನ್ಸ್ ಅಂದರೆ ವ್ಯತ್ಯಾಸ. ಇದನ್ನ ನಾವು ಮಿನಿಯೆಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವುದರಿಂದ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ ಅದನ್ನ ಮಿನಿಯೆಂಡ್, ಇದನ್ನ ಸಬ್ಟ್ರಾಹೆಂಡ್. ವ್ಯವಕಲ್ಯ, ವ್ಯವಕಲಕ, ವ್ಯತ್ಯಾಸ. ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ವ್ಯವಕಲ್ಯ, ಇಲ್ಲಿ ಸಬ್ಟ್ರಾಕ್ಟ್ 26,235 ಫ್ರಮ್ 39,637 ಅಂತ ಇದೆ. 39,637 ಇಂದ 26,235 ನ ಸಬ್ಟ್ರಾಕ್ಟ್ ಮಾಡಿ ಅಂತ ಇದೆ ಅಲ್ವಾ? 36,637 ನಾವು ಮಿನಿಯೆಂಟ್, ವ್ಯವಕಲ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಯಾವ ನಂಬರಿಂದ ನಾವು ಸಬ್ಟ್ರಾಕ್ಟ್ ಮಾಡ್ತೀವೋ ಅದನ್ನ ವ್ಯವಕಲ್ಯ. ಅದೇ ರೀತಿ 26,235 ನ ಸಬ್ಟ್ರಾಹೆಂಡ್, ವ್ಯವಕಲಕ. ಯಾವ ಸಂಖ್ಯೆ ನಾವು ಮಾಡ್ತಾ ಇದ್ದೀವಿ, ಕಳೀತಾ ಇದ್ದೀವಿ, ಅದನ್ನು ನಾವು ವ್ಯವಕಲಕ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಯಾವುದು ಲಾಸ್ಟಿಗೆ ಬರುತ್ತೆ ನಮಗೆ ಆನ್ಸರು ಡಿಫ್ರೆನ್ಸ್, ಅದನ್ನು ನಾವು ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಅದು ವ್ಯತ್ಯಾಸ ಎಷ್ಟು ಬಂದಿದೆಯಪ್ಪ ಅಂದರೆ 13,402. 13,402 ದಿಸ್ ಈಸ್ ದ ಡಿಫ್ರೆನ್ಸ್. ಇವೆರಡರ ವ್ಯತ್ಯಾಸ ಎಷ್ಟು ಬಂದಿದೆ? 13,402 ಬಂದಿದೆ. ಅದೇ ರೀತಿ ನಿಮಗೆ ಎಕ್ಸಸೈಸ್ 3.1 ಇದೆ ಅಲ್ವಾ? ಓಪನ್ ಮಾಡಿ ಪೇಜ್ ನಂಬರ್ 34. ಪೇಜ್ ನಂಬರ್ 34 ಎಕ್ಸಸೈಸ್ 3.1 ನಾವು ಮಾಡ್ತಾ ಹೋಗೋಣ. ಏನಿದೆ? ಫೈಂಡ್ ದ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್. ನಾವಿಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಕೊಟ್ಟಿರುವಂಥ ಲೆಕ್ಕಗಳಿಗೆ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಅದೇ ರೀತಿ ಫಸ್ಟ್ ಲೈನಲ್ಲಿ ಫಸ್ಟ್ ಒನ್
ಎಷ್ಟು 59,842 ಮೈನಸ್ 34,532. ಇದಕ್ಕೆ ನಾವು ಡಿಫರೆನ್ಸ್ನ ಕಂಡುಹಿಡಿಬೇಕು. ನೀವು ಆಯಾ ಪ್ಲೇಸಲ್ಲಿ ನೋಡ್ಕೊಂಡಾದ್ರೂ ನೀವು ಡಿಫರೆನ್ಸ್ನ ಕಂಡುಹಿಡಿಬೋದು. ಅಕಸ್ಮಾತ್ ಬರಲಿಲ್ಲ ಅಂದರೆ 1 by 1 ಬರ್ಕೊಂಡು ಡಿಫರೆನ್ಸ್ನ ಕಂಡುಹಿಡಿಬೋದು, ಸಪ್ರೇಟ್ ಮಾಡ್ಬೋದು. ನಾನಿಲ್ಲಿ 1 by 1 ಬರ್ಕೊತಾ ಇದ್ದೀನಿ ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. 59,842 ಮೈನಸ್ 34,532. ಇಲ್ಲಿ 2 minus 2 ನಾವು 2 ಇಂದ 2ನ ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ, ಕಳಿಬೇಕಾಗಿದೆ. ಇಲ್ಲಿ 2 ಇದೆ, ಅಥವಾ 2 ರೂಪಾಯಿ ಇತ್ತು, ಅದನ್ನು ನಿಮಗೆ ಕೊಟ್ಟೆ, ಇನ್ನೆಷ್ಟು ಉಳಿಯುತ್ತೆ 0. ಹಾಗಾದರೆ ಏನು ಉಳಿದಿಲ್ಲ 0. ಅದೇ ರೀತಿ 4 minus 3 ಹತ್ರ 4 ರೂಪೀಸ್ ಇತ್ತು, ಅದನ್ನೇ ನಿಮಗೆ 4ಅಲ್ಲಿ 3 ರೂಪೀಸ್ ಕೊಟ್ಟೆ ನೋಡಿ. 1 2 3 ರೂಪೀಸ್ ಕೊಟ್ಟರೆ ನೆಕ್ಸ್ಟ್ ಉಳಿಯಿತು 1 ರೂಪಾಯಿ. ಹಾಗಾದರೆ ಎಷ್ಟು 1. ನೆಕ್ಸ್ಟ್ 1 8 minus 5 ಇಲ್ಲಿ 8 ಇದೆ, ಅದರಲ್ಲಿ 5 ರೂಪೀಸ್ನ ಬೇರೆ ಕೊಟ್ಬಿಟ್ಟೆ, ಇನ್ನೆಷ್ಟು ಉಳಿಯುತ್ತೆ 3. ಅದೇ ರೀತಿ ನೆಕ್ಸ್ಟ್ 9 minus 4 ಎಷ್ಟು 9 minus 4 1 2 3 4 ಇನ್ನೆಷ್ಟು ಉಳಿಯುತ್ತೆ 5. ನೆಕ್ಸ್ಟ್ 5 minus 3 5ಅಲ್ಲಿ 3ನ ಸಬ್ಟ್ರಾಕ್ಟ್ ಮಾಡಬೇಕು. 5 ಇದೆ 1 2 3 ಇನ್ನೆಷ್ಟು ಉಳಿಯುತ್ತೆ 2. ಹಾಗಾದರೆ ಇದರ ಡಿಫ್ರೆನ್ಸ್ ಎಷ್ಟಿದೆಯಪ್ಪ ಅಂದರೆ 25,310. ದಿಸ್ ಇಸ್ ದ ಡಿಫ್ರೆನ್ಸ್. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 25,310 ಸಿಕ್ತು. ನೆಕ್ಸ್ಟ್ 86,291 minus 64,310. 130. ಈಗೇನು ಮಾಡಬೇಕಾಗಿದೆ 86,291 ಇಂದ 64,130ನ ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. 1 by 1 ಬರ್ಕೊಳ್ಳೋಣ. 86,291 minus 64,130. ಬೇಗ ಸಬ್ಟ್ರಾಕ್ಟ್ ಮಾಡಿ. 1 minus 0 1 ನಾನು ಹೇಳಿದ್ದೆ ಅಲ್ವಾ, ಸಬ್ಟ್ರಾಕ್ಟ್ ಮಾಡಿ ಅಡಿಷನ್ ಮಾಡಲಿ ಅಥವಾ ಸಬ್ಟ್ರಾಕ್ಟ್ ಮಾಡಲಿ, ಏನು ನಂಬರ್ ಇರುತ್ತೋ ಅದೇ ಬರುತ್ತೆ. ಇಲ್ಲಿ 1. ನೆಕ್ಸ್ಟ್ 9 minus 3 ಇಲ್ಲಿ 9 ಇದೆ 1 2 3 ಇನ್ನೆಷ್ಟು ಉಳಿಯುತ್ತೆ 6. ಅದೇ ರೀತಿ 2 minus 1 ನೋಡಿರಿ 2 minus 1 ಇನ್ನೆಷ್ಟು ಉಳಿಯುತ್ತೆ 1. ನೆಕ್ಸ್ಟ್ 6 minus 4 ಅಂದರೆ 4ನ ಎಷ್ಟು ಮಾಡಬೇಕು 1 2 3 4 ಇನ್ನೆಷ್ಟು ಉಳಿಯಿತು 2. ನೆಕ್ಸ್ಟ್ 8 minus 6 ಇಲ್ಲಿ 8 ಇದೆ minus 6 1 2 3 4 5 6 ಇನ್ನೆಷ್ಟು ಉಳಿಯುತ್ತೆ 2. ಹಾಗಾದರೆ ಡಿಫರೆನ್ಸ್ ಎಷ್ಟು 22,161. 22,161 ದಿಸ್ ಇಸ್ ದ ಡಿಫರೆನ್ಸು. ಇಲ್ಲಿ ನಾವು 86,291 ಇಂದ 64,130ನ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 22,161 ಡಿಫ್ರೆನ್ಸ್ ಸಿಕ್ತಲ್ವಾ.
ನೆಕ್ಸ್ಟ್ ಮುಂದಿಂದು ಇದು ಎಕ್ಸಸೈಸ್ 3.1 ಅಲ್ಲಿ ಇದೆಯಲ್ಲ ಅದನ್ನ ಮಾಡಿಸ್ತಾ ಇದ್ದೀನಿ ನಾನು. 41,297 minus 16,025. ಇದು ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ಹಾಗಾದ್ರೆ 1 by 1. 41,297 minus 16,025. ಇಲ್ಲಿ 7 minus 5. 7 ಇಂದ 5 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಇದೆ. ಇಲ್ಲಿ 5 ನ 1 2 3 4 5 ನೆಕ್ಸ್ಟ್ ಉಳಿಯುತ್ತೆ 2. ಅದೇ ರೀತಿ 9 minus 2. 9 minus 2. 9 minus 2. 1 1 2. ಇನ್ನೆಷ್ಟು ಉಳಿಯುತ್ತೆ? 7. ನೆಕ್ಸ್ಟ್ 2 minus 0. ಏನು ಇರುತ್ತೋ ಅದೇ ಬರೀಬೇಕಾಗುತ್ತೆ. ನೆಕ್ಸ್ಟ್ 1 minus 6 ಅಂತ ಇದೆ. 1 minus 6. ಅವಾಗ ಏನು ಮಾಡ್ಬೇಕು ನಾವು? ಬಾರೋಯಿಂಗ್ ತೆಗೆದುಕೊಳ್ಬೇಕಾಗುತ್ತೆ. ಪಕ್ಕದ ಮನೆಯಿಂದ ಸಾಲ ತೆಗೆದುಕೊಳ್ಬೇಕಾಗುತ್ತೆ. ಬಾರೋಯಿಂಗ್ ಅಂದರೆ ಸಾಲ ತೆಗೆದುಕೊಳ್ಳೋದು. ಇಲ್ಲಿ 4 ಇದೆ, ಇಲ್ಲಿ ಪಕ್ಕದ ಮನೆಗೆ ತೆಗೆದುಕೊಳ್ತಾ ಇದ್ದೀವಿ. ಎಷ್ಟಾಗುತ್ತೆ? 10. ಇಲ್ಲಿ 1 ಅಂತ ತೆಗೆದುಕೊಂಡ್ರೆ 10 ಆಗುತ್ತೆ. 10 plus 1 11. 10 plus 1 11. 11 ಅಲ್ಲಿ 6 ಲೆಸ್ ಮಾಡಿದ್ರೆ 11 ಅಲ್ಲಿ 6 ಲೆಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 5. ಅದೇ ರೀತಿ ಇಲ್ಲಿ 1 ಇದನ್ನು ತಗೊಂಡಿದ್ದೀವಿ, ಬಾರೋಯಿಂಗ್ ತೆಗೆದುಕೊಂಡಿದ್ದೀವಿ ಇಲ್ಲಿಂದ. ಹಾಗಾಗಿ ಇಲ್ಲಿ 3 ಉಳಿಯುತ್ತೆ. 3 ನಲ್ಲಿ 1 ಲೆಸ್ ಮಾಡಿದ್ರೆ 3 ನಲ್ಲಿ 1 ಲೆಸ್ ಮಾಡೋದ್ರಿಂದ 2 ಉಳಿಯುತ್ತೆ. ಇಲ್ಲಿ ಡಿಫರೆನ್ಸ್ ಎಷ್ಟು ಬಂದಿದೆ? 25,272. 25,272. ದಿಸ್ ಇಸ್ ದ ಡಿಫರೆನ್ಸ್, ವ್ಯತ್ಯಾಸ. ಅದೇ ರೀತಿ 4ನೇದು 25,768 minus 4,304. ಇದಕ್ಕೆ ನಾವು ಡಿಫರೆನ್ಸ್ನ ಕಂಡುಹಿಡಿಯಬೇಕಾಗುತ್ತೆ. 25,768 minus 4,304. ನೋಡಿರಿ, 8 minus 4. 8 minus 4. 8 ಅಲ್ಲಿ 4 ಲೆಸ್ ಮಾಡಿ. 8 ಇದೆ, ಅದು 4. 1 2 3 4. ಇನ್ನೆಷ್ಟು ಉಳಿಯುತ್ತೆ? 4. ಅದೇ ರೀತಿ 6 minus 0. 6 minus 0 6. ನೆಕ್ಸ್ಟ್ 7 minus 3. 7 minus 3. 1 2 3 ರಿಲೇಸ್ ಮಾಡ್ತೀವಿ ಅಲ್ವಾ? ಇನ್ನೆಷ್ಟು ಉಳಿಯುತ್ತೆ? 4. ನೆಕ್ಸ್ಟ್ ಇಲ್ಲಿ 5 minus 4. 5 ಇದೆ, ಅದರಲ್ಲಿ minus 4. 1 2 3 4. ಇನ್ನೆಷ್ಟು ಉಳಿಯುತ್ತೆ? 1. ಇಲ್ಲಿ ಎಷ್ಟಿದೆ? 2 ಇದೆ, ಅದನ್ನ ಹಾಗೆ ಬರ್ಕೊಳ್ತಿದ್ದೀವಿ. ಆಗ ಡಿಫ್ರೆನ್ಸ್ ಎಷ್ಟು ಬಂದಿದೆ? 21,464. 21,464. ನೆಕ್ಸ್ಟ್ ಮುಂದಿಂದು 17,094 minus 3,043. 3,043. $17,094. 3,043.
3043. ಏನು ಮಾಡ್ತಾ ಇದ್ದೀವಿ ಇಲ್ಲಿ 4 ಮೈನಸ್ 3 4 ಮೈನಸ್ 3 1 2 3 ನೆಕ್ಸ್ಟ್ ಉಳಿಯುತ್ತೆ 1 ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಲ್ವಾ ಅದೇ ರೀತಿ 9 ಮೈನಸ್ 4 9 ಮೈನಸ್ 4 1 2 3 4 ಎಷ್ಟು ಉಳಿಯುತ್ತೆ 5 ಅದೇ ರೀತಿ ಇಲ್ಲಿ 0 ಮೈನಸ್ 0 0 ನೆಕ್ಸ್ಟ್ 7 minus 3 7 minus 3 1 2 3 ಇನ್ನೆಷ್ಟು ಉಳಿಯುತ್ತೆ 4 ಅದೇ ರೀತಿ ಲಾಸ್ಟ್ ಎಷ್ಟಿದೆಯೋ ಅಷ್ಟನ್ನೇ ಬರೀತಾ ಇದ್ದೀವಿ ಇಲ್ಲಿ 0 ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ 1 ಮೈನಸ್ 0 1 ಹಾಗಾದರೆ ಡಿಫ್ರೆನ್ಸು 17,094 ಮೈನಸ್ 3,043 ಡಿಫ್ರೆನ್ಸ್ 14,051 exercise 3.1 first menu find the difference of the following ಅಂತ ಇದ್ದಲ್ವಾ ಅದರಲ್ಲಿ 1 2 3 4 5 ಕಂಪ್ಲೀಟ್ ಆಗಿದೆ ಅದರ ಡಿಫ್ರೆನ್ಸು ಕೂಡ ನಾವು ಕಂಡುಹಿಡ್ತಿದ್ದೀವಿ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು